ಬಟ್ ಇದ್ರ ಅವಶ್ಯಕತೆ ಈ ರಾಜ್ಯಕ್ಕೆ ಇದೆಯಾ? ಹಾಗಿದಾಗ ನೋಡೋಣ, ಈಗ ಬರಲಿ, ಆಮೇಲೆ ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡೋದೇ ಬೇಡವಾ? ಮಾಡಲಿ ಬಿಡ್ರಿ. ಇವ್ರ ಅಪೋಸಿಷನ್ಗೆ ಬಂದಾಗ ಇನ್ನೂ ಬೇರೆಯವ್ರು ಯಾರು ಹಿಡ್ಕೊಂಡು ಇವ್ರ ತಲೆ ಜಡ್ಜ್ಲಿ ಗೋಡೆಗೆ ಜಡ್ಜಿಸ್ಕೊಳ್ಳಿ, ನಮಗೇನು ಹೋಗ್ಬೇಕು. ಎಸ್. ಇನ್ನು ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ನೀಡಿದ ಹೇಳಿಕೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ನ ಕೆಲ ಸಂಸದರು ಪ್ರಧಾನಿ ಮೋದಿ ಅವರ ಕುರ್ಚಿ ಬಳಿ ಅನುಚಿತ ಘಟನೆಗೆ ಮುಂದಾಗುವ ಯೋಜನೆಯನ್ನು ರೂಪಿಸಿದ್ರು, ಇದು ನನಗೆ ಮೊದಲೇ ಮಾಹಿತಿ ಸಿಕ್ತು, ಹಾಗಾಗಿ ಮೋದಿ ಅವರಿಗೆ ಸದನಕ್ಕೆ ಹಾಜರಾಗಬೇಡಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಕಾಂಗ್ರೆಸ್ನವರು ಕೆರಳುವ ರೀತಿಯಲ್ಲಿ ಮಾಡ್ತು. ಅಲ್ಲ ರೀ, ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೆ ಇರುವಂಥ ಇಂಟೆಲಿಜೆನ್ಸ್ ಇವ್ರಿಗೆ ಹೆಂಗೆ ಬಂತು ಅಂತ ಕಾಂಗ್ರೆಸ್ನವರೆಲ್ಲ ಮಾತನಾಡಿದ್ದಾರೆ. ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು. ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಇವತ್ತು ಸ್ಪೀಕರ್ ಹತ್ರ ಇದೆ ಅಂದರೆ, ಇವ್ರು ಅಮಿತ್ ಶಾ ಅವ್ರ ಹತ್ರ ಇರಲಾರ್ದಂಥ, ಅಂದರೆ ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಭಾಳ ವಿಚಾರ ಕರ್ನಾಟಕದಲ್ಲೂ ಚೀಫ್ ಮಿನಿಸ್ಟರ್ ಹತ್ರ ಇರಲ್ಲ, ಇವ್ರ ಹತ್ರ ಇರುತ್ತೆ ಇನ್ಫಾರ್ಮೇಶನ್. ಇವ್ರು ತುಂಬ ಹೆಚ್ಚಿನ ಅವ್ರು ನಂಗೆ ಗೊತ್ತಿಲ್ಲ, ನಾನು ನೋಡಿ ಹೇಳ್ತೀನಿ ಅಂತಾರೆ ಸಿದ್ದರಾಮಯ್ಯ. ತಿಳ್ಕೊಂಡು ಹೇಳ್ತೀನಿ ಅಂತ ಇವ್ರು ಕನ್ಫರ್ಮ್ ಅಲ್ಲಿ ಹೇಳ್ತಾರೆ. ಕನ್ಫರ್ಮ್ ಹೇಳ್ತೀನಿ ಭಾಳ ವಿಚಾರ. ನೀವೇನು ಹೋಮ್ ಮಿನಿಸ್ಟ್ರೆ? ಪಾಪ ಪರಮೇಶ್ವರ್ ಅವ್ರಿಗೂ ಗೊತ್ತಿರಲ್ಲ. ಗೊತ್ತಿರಲ್ಲ, ನೀವೇನು ಹೋಮ್ ಮಿನಿಸ್ಟ್ರೆ? ಏನು ಅವಾರ್ಡು? ಯಾಕೆ ಸುಮ್ಮನೆ ಹೊಡಿತೀರಿ? ನಂಬರ್ 1. ನಂಬರ್ 2, ಡಿಮಾಂಡು ಅದಲ್ಲ ಇರಬೇಕಾಗಿರೋದು ಇದರಲ್ಲಿ. ಯಾವುದು ಸರ್? ಈಗ ಪ್ರಿಯಾಂಕ ಖರ್ಗೆ ಮಾಡ್ತಿರೋ ಚಿಲ್ಲರೆ ಡಿಮಾಂಡ್ ಅಲ್ಲ, ವಿದೂಷಕ, ಪದೂಷಕ, ಮಧುಷಕ ಅನ್ಕೊಂಡು. ಇಫ್ ದಿ ಸ್ಪೀಕರ್ ಬಿಲೀವ್ಸ್ ಪ್ರೈಮ್ ಮಿನಿಸ್ಟರ್ನ ಫಿಸಿಕಲಿ ಅಟ್ಯಾಕ್ ಮಾಡೋಕ್ಕೆ ಸಂಬಡಿ ಹ್ಯಾಡ್ ಕನ್ಸ್ಪೈರ್ಡ್ ಇನ್ ಕಾಂಗ್ರೆಸ್ ಆರ್ ಅಪೋಸಿಷನ್ ಸೈಡಲ್ಲಿ, ಹೆಣ್ಣು ಮಕ್ಕಳನ್ನು ಗುರಾಣಿಯಾಗಿಟ್ಟುಕೊಂಡು, ಅದರಲ್ಲಿ ನಮ್ಮ ದಾವಣಗೆರೆ MP ಸೇರಿದ್ದಾರೆ ಈ ಪಾಪಕೃತ್ಯದಲ್ಲಿ. ನಾನು ಮೇಡಮ್ಗೆ ಹೇಳ್ತಾ ಇದ್ದೀನಿ ಇದನ್ನು, ವಾಟ್ ಯು ಡಿಡ್ ನಿಮಗೆ ಶೋಭೆ ತರುವಂತಹ ಒಬ್ಬ ಸಂಸದಳಾಗಿ ಅಲ್ಲ. ನಿಮ್ಮ ಪಾರ್ಟಿಗೋಸ್ಕರ ನೀವು ಹೋಗಿ ಮಾಡಿರ್ಬೋದು, ಬಟ್ ಯು ಮಸ್ಟ್ ಬಿ ಕ್ರಿಟಿಸೈಸ್ಡ್ ಫಾರ್ ಇಟ್. ದಾವಣಗೆರೆ MP ಮಾಡಿರೋ ಕೆಲಸ ಇದು, ಅಲಾಂಗ್ ವಿತ್ ಅದರ್ಸ್. ಸೊ ಇವ್ರನ್ನ ಗುರಾಣಿಯಾಗಿಟ್ಟುಕೊಂಡು ಅವ್ರು ಮಾಡಿದ್ದಾರೆ. ಅವ್ರು ಹೊಡೆಯೋಕೆ ಹೋಗ್ತಿದ್ರು ಪ್ರೈಮ್ ಮಿನಿಸ್ಟರ್ಗೆ ಅಂತಲ್ಲ ಯಾರು ಹೇಳ್ತಿರೋದು, ಇವ್ರನ್ನ ಗುರಾಣಿಯಾಗಿಟ್ಟುಕೊಂಡು ಪ್ರಧಾನಿ ಮೇಲೆ ದಾಳಿ ಅನ್ನೋದು ಮಾಹಿತಿ. ಇದು ಘನತೆವೆತ್ತ ಸ್ಪೀಕರ್ಗೆ ಮಾಹಿತಿ ಇದ್ದರೆ, ಅದು ಸರಿ ಎಂದು ಅವ್ರು ನಂಬುತ್ತಾ ಇದ್ದರೆ, ದೆನ್ ಯು ಮಸ್ಟ್ ಕಾನ್ಸ್ಟಿಟ್ಯೂಟ್ ಎ ಕಮಿಟಿ ಟು ಇನ್ವೆಸ್ಟಿಗೇಟ್ ಇಟ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಎಗೇನೆಸ್ಟ್ ದೋಸ್ ಆಲ್ ಆ ದೇಶದ್ರೋಹಿಗಳ ಮೇಲೆ. ಬಟ್ ಹೇಳಿದ ಯಾಕೆ ಕೇಂದ್ರದ ಮೋದಿಗೋಸ್ಕರ ಅಲ್ಲ, ಪ್ರೈಮ್ ಮಿನಿಸ್ಟರ್ಗೋಸ್ಕರ, ಹುದ್ದೆಗೋಸ್ಕರ ಅಷ್ಟೇ. ಆ ದ್ರೋಹಿಗಳು ಎಲ್ಲಿದ್ದಾರೆ ಆ ಸೈಡಲ್ಲಿ? ಹಂಗಾರೆ ಅವ್ರು ಯಾರು? ಅವ್ರನ್ನ ಅಟ್ ಎನಿ ಕಾಸ್ಟ್ ದೇ ಶುಡ್ ನಾಟ್ ಎಂಟರ್ ದಿ ಪಾರ್ಲಿಮೆಂಟ್ ಅಗೈನ್. ಅವ್ರು ಪಾರ್ಲಿಮೆಂಟ್ ಎಂಟರ್ ಹಾಕ್ಕೊಡ್ದವ್ರು. ಅಗೈನ್ ಹೇಳ್ತಾ ಇದ್ದೀನಿ, ಮೋದಿಗೋಸ್ಕರ ಅಲ್ಲ. ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹಿಂಗಿರೋದಲ್ಲ, ಅಲ್ಲ, ಕಮಿಟಿ ರಚನೆ ಆಗಬೇಕು. ಅದನ್ನು ಪ್ರಿಯಾಂಕ ಖರ್ಗೆ ಹೇಳಬೇಕಾಗಿದ್ದು. ಒಂದು ವೇಳೆ ದೇಶದಲ್ಲಿರುವ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋದು ನಿಮ್ಮ ಉದ್ದೇಶ ಆದರೂ ಮಾತಾಡ್ಬೋದು, ನಿಮ್ಮ ಇಷ್ಟ. ಅದು ಇದು ಹೇಳಬೇಕು, ಇದಲ್ಲ ಅವಾರ್ಡು ಪವಾರ್ಡು. ನಿಮ್ಮ ಪಾರ್ಟಿನಲ್ಲಿ ಭಾಳ ಜನಕ್ಕೆ ಅವಾರ್ಡ್ ಕೊಡಿಸ್ಲಾ? ನಾನುವೇ ಕರ್ನಾಟಕ ರಾಜ್ಯದೊಳಗೆ ಯಾರ್ಯಾರಿಗೆ ವಿದೂಷಕ ರಾಜ್ಯೋತ್ಸವ ಕೊಡಿಸ್ಲಿ? ಯಾರ್ಯಾರು ಕೊಡಿಸ್ಲಿ ರಾಜ್ಯೋತ್ಸವ ವಿದೂಷಕ ಅವಾರ್ಡನ್ನು? ಪಟ್ಟಿ ಕೊಡ್ಲಾ ಯಾರ್ಯಾರು ಕೊಡಿಸ್ಬೋದು ಅಂತ? ಡೋಂಟ್ ಟಾಕ್, ಯು ಡಿಮಾಂಡ್, ಬಟ್ ದಿಸ್ ಶುಡ್ ಬಿ ದ ಡಿಮಾಂಡ್. ಇಫ್ ಸ್ಪೀಕರ್ ಹ್ಯಾಸ್ ಗಟ್ಸ್ ಹೇಳೋಕ್ಕಾಗುತ್ತೆ ಅನ್ನೋದು. ಆದರೆ ಸತ್ಯ ಅಂದರೆ ಕಾನ್ಸ್ಟಿಟ್ಯೂಟ್, ಪನಿಷ್ ದೆಮ್, ಲೆಟ್ ಅಸ್ ಸಿ ಹೂ ಇಟ್ ಈಸ್. ಬಟ್ ಅದು ಕಾಂಗ್ರೆಸ್ನವ್ರಿಗೆ ಬೇಕಾಗಿಲ್ವಲ್ಲ ಸರ್? ಈಗ ಅದು ನನಗೆ ಗೊತ್ತಿಲ್ಲ, ನಂದಲ್ಲ, ಅವ್ರು ಬೇಕಾಗಿಲ್ಲ ಅಂತ ನಿಮ್ಗೆ ಯಾರೋ ಅವ್ರು ಬಂದು ಹೇಳಿಲ್ಲ. ಅಲ್ಲ, ಈಗ ಅವ್ರು ಕೇಳ್ತಾ ಇರುವಂಥ ಡಿಮ್ಯಾಂಡ್ ಏನಂದರೆ, ನೀವು ಅವ್ರನ್ನ ಯಾಕೆ ಬರಲಿಲ್ಲ ಹೇಳಿ. ಅವ್ರು ಬೇರೆ ವಿಚಾರ ಆಗೋಯ್ತು, ಈಗ ಅದೆಲ್ಲ ಮುಗಿದೋಗಿದ್ದ ಕತೆ. ಈಗ ಯಾರು ಪಿತೂರಿ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಬಂದಿದ್ದು, ಅವ್ರೇನು ಕರ್ಕೊಂಬರ್ಬೇಡಿ ಅಂತ ಹೇಳಿಲ್ಲ, ಅಥವಾ ಅವ್ರೇನು ನಾವು ಮಾಡಿದ್ದೀವಿ ಮಾಡಿಲ್ಲ ಅಂತ ಏನಿಲ್ಲ. ಇಲ್ಲ, ಇದು ಸುಳ್ಳಿದು ಅಂತ ಹೇಳಿದ್ದಾರೆ. ಸರಿ, ಸುಳ್ಳ ಸತ್ಯನೂ ಹೇಳಿ. ಸ್ಪೀಕರ್ ಶುಡ್ ಕಮ್ ಔಟ್ ವಿತ್ ಇಟ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಅಷ್ಟೇ. ದೆಹಲಿಯಲ್ಲಿ ಜಲಮಂಡಳಿಯ ಯಮಗುಂಡಿಗೆ ಬೈಕ್ ಸವಾರನೊಬ್ಬ ಬಲಿಯಾಗಿದ್ದಾನೆ. ಆಳವಾದ ಗುಂಡಿಗೆ ಬಿದ್ದು ಬೈಕ್ ಸವಾರ ಕಮಲ್ ಪ್ರಾಣಪಕ್ಷಿ ಹಾರೋಗಿದೆ. ಪಶ್ಚಿಮ ದೆಹಲಿಯ ಜನಕ್ಪುರಿಯಲ್ಲಿ ಜಲಮಂಡಳಿಯಿಂದ ದುರಸ್ತಿ ಕಾಮಗಾರಿ ನಡೀತಾ ಇತ್ತು. 20 ಅಡಿ ಆಳವಾದ ಗುಂಡಿ ಅಗೆಯಲಾಗಿತ್ತು. ನಿನ್ನೆ ರಾತ್ರಿ ರೋಹಿಣಿಯಲ್ಲಿರುವಂಥ ಕಚೇರಿಯಿಂದ ಜನಕ್ಪುರಿ ಮನೆಗೆ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ವೇಳೆಯಲ್ಲಿ ಆಕಸ್ಮಿಕವಾಗಿ ಗುಂಡಿಗೆ ಬಿದ್ದು ಸಾವನ್ನಪ್ಪಿಟ್ಟಿದ್ದಾನೆ. ರಸ್ತೆಯಲ್ಲಿ ಅಗೆಯಲಾದಂಥ ಗುಂಡಿಗೆ ಯಾವುದೇ ಎಚ್ಚರಿಕೆ ಚಿಹ್ನೆಗಳನ್ನು ಕೂಡ, ಬ್ಯಾರಿಕೇಡ್ಗಳನ್ನು ಕೂಡ ಅಲ್ಲಿ ಹಾಕಿರಲಿಲ್ಲ.
ಹಾಗಾಗಿ ಈಗ ದುರಂತ ಸಂಭವಿಸಿದೆ. ಇನ್ನು ದೆಹಲಿಯ ಸರ್ಕಾರದ ಸಚಿವ ಆಶೀಶ್ ಸೂದ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ಬಾಲಕನೊಬ್ಬ ಚರಂಡಿಗೆ ಬಿದ್ದು ಗಾಯಗೊಂಡಿದ್ದಾನೆ. ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ಶಾಲೆ ಎದುರು ಚರಂಡಿ ಕಾಮಗಾರಿ ಮಾಡ್ತಾ ಇದ್ರು. ಕಬ್ಬಿಣದ ವೆಲ್ಡಿಂಗ್ಗಳನ್ನೆಲ್ಲ ಹಾಕಿದ್ದಾರೆ. ಬಟ್ ಚರಂಡಿಯನ್ನು ದಾಟಬೇಕಾದ್ರೆ ಅದ್ರ ಮೇಲೆ ಒಂದು ಸ್ಲ್ಯಾಬ್ ಶಾಲೆ ಅಂದಾಗ ಕಾಮನ್ ಸೆನ್ಸ್ ಇಲ್ಲದೆ ಅಲ್ಲ, ಸ್ಲ್ಯಾಬ್ ಹಾಕಬಾರ್ದು, ಹಾಕಬೇಕಿತ್ತು. ಅದು ಟೆಂಪರರಿ ಏನಾದ್ರು ಮಾಡಬಾರ್ದ? ಪಾಪ ಮಕ್ಕಳು ಅದನ್ನು ಯಾವ ದಾಟ ಕಾಂಟ್ರಾಕ್ಟರ್ಗಳನ್ನೆಲ್ಲ ಕಚಡ ಅಟಕಸ್ಬಿಗಳನ್ನೆಲ್ಲ ಕರ್ಕೊಂಬಂದು ಪ್ರಾಣ ತಿನ್ನಿಸ್ತಿದ್ದೀರಿ, ದರಿದ್ರ ಕಚಡ ರಾಜಕಾರಣಿಗಳು. ಆ ಹೇಸಿಗೆ ತಿನ್ನೋ ಆ ಥರದಲ್ಲಿ ಯಾರನ್ನು ಕರ್ಕೊಂಬಂದಿದ್ದೀರೋ, ನಿಮ್ಮ ಮಕ್ಕಳುಗಳು ಯಾರಿಗೂ ಏನೂ ಆಗ್ತಿಲ್ವಲ್ಲ ಅಂತ ನನಗೆ ಭಾಳ ಬೇಜಾರಾಗ್ತಾ ಇದೆ. ಉಳಿದವ್ರಿಗೆಲ್ಲ ಪಾಪ ಬರೀ ಬೇರೆಯವ್ರಿಗೆ ಆಗತ್ತೆ. ಅಲ್ಲಿ ಕಬ್ಬಿಣದ ಕಂಬಿಗಳು ಬೇರೆ ಇದ್ದು ಸರ್. ಡೆಲ್ಲಿ ಅವನು ಯಾರ ಮಂತ್ರಿ ಎಲ್ಲ ಆಪಿದ್ದಾಗ ಲಬಲಬೋ ಅಂತ ಬಡ್ಕೋತಿದ್ರಿ ಬಿ ಜೆ ಪಿನವರು. ಗುಂಡು ಬಿದ್ದಾಗ ಹಂಗಾದ ಈಗ? ಕತೆ ಹೇಳ್ತಾ ಇದ್ರು. ಈಗ ಮಾತಾಡ್ರಪ್ಪ, ಎಲ್ಲ ಮಹಾಪ್ರಭೂತಿಗಳಿದ್ದೀರಲ್ಲ, ದೊಡ್ಡ ದೊಡ್ಡ ಮನುಷ್ಯರುಗಳು, ಮಾತಾಡಿ. ಅದಕ್ಕೊಬ್ಬ ಹೇಳ್ತಾನೆ ಆಫೀಸರು ಜಲಮಂಡಲಿನವನು ಡೆಲ್ಲಿನಲ್ಲಿ, ಕಾನೂನು ಪ್ರಕಾರ ಏನಿರಬೇಕೋ ಅದನ್ನು ಅದಕ್ಕೆ ಗ್ರೀನ್ದು ಬಟ್ಟೆ ಕಟ್ಟಿದ್ರಂತೆ, ಸುತ್ತಲೂ ಬಟ್ಟೆ. ಅದೇನು ಕಾಣಬೇಕು ಸರ್ ರಾತ್ರಿ ನಾನು ಹೇಳ್ತೀನಲ್ಲ, ಸಿಕ್ಕಲ್ಲಿ ಹೊಡಿಬೇಕು ಇವ್ರಿಗೆ ಅನ್ಸುತ್ತೆ. ಅದು ಸಾಕಾಗ ಸಿಕ್ಕಲ್ಲಿ ಹೊಡಿಬೇಕು ಹಿಡ್ಕೊಂಡು ಇವ್ರಿಗೆ. ಅಥವಾ ಈಗ ಮಗು ಬಿತ್ತಲ್ವಾ, ಅವ್ರ ಮಗು ಹೊಡಿಬೇಕು, ಇನ್ನೊಬ್ರು ಮಗು ಹೊಡಿಬೇಕು, ಹಂಗೆ ಹೊಡಿಬೇಕು ಅನ್ಸ್ಬಿಡುತ್ತೆ ಒಂದೊಂದ್ಸರಿ ಇದ್ದಕ್ಕಿದಂತೆ. ಯಾಕೋ ಐ ಟೆಲ್ ಯು, ದಿ ಆ್ಯಂಗರ್ ಆಫ್ ಪೀಪಲ್ ತುಂಬ ದಿನ ನೀವು ಇನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅನಿಸುತ್ತೆ ನನಗೆ ಯಾಕೋ ನೋಡಿದ್ರೆ. ಸಂಬಡಿ ವಿಲ್ ಎಮರ್ಜ್ ಆ್ಯಂಡ್ ಟೀಚ್ ಆಲ್ ಆಫ್ ಯು ಎ ಲೆಸನ್. ಈಗ ನಾರ್ಮಲ್ ಪ್ರಾಕ್ಟೀಸು ಅದು ತನಿಖೆಗೆ ಆದೇಶ ಕೊಟ್ಟಿದ್ದೀವಿ, 3 ಜನನ ಸಸ್ಪೆಂಡ್ ಮಾಡಿದ್ದೀವಿ. ಅವ್ರಿಗೆ ಸಸ್ಪೆನ್ಷನ್ ರೂಲ್ಸ್ ಪ್ರಕಾರ ಸಂಬಳ ಕೊಡ್ತೀವಿ. ಅರ್ಧ ಸಂಬಳ. 4 ತಿಂಗಳಾದಮೇಲೆ ಅವ್ರನ್ನ ವಾಪಸ್ ಕರ್ಕೊಂಬರ್ತೀವಿ. 6 ತಿಂಗಳಾದಮೇಲೆ ಅವ್ರಿಗೆ ಬೇರೆ ಪೋಸ್ಟಿಂಗ್ ಕೊಡ್ತೀವಿ. 1 ವರ್ಷ ಆದಮೇಲೆ ಚೆನ್ನಾಗಿರೋ ಪೋಸ್ಟಿಂಗ್ಗೆ ಕೊಡ್ತೀವಿ. ದುಡ್ಡು ಇಷ್ಟು, ಇದು ಸ್ಟ್ಯಾಂಡರ್ಡ್ ಆಗೋಗಿದೆ. ಸತ್ತವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮಂದರು, ನನ್ನ ಮಗುಗಾಗೋಯ್ತು, ಇನ್ನು ಯಾರ ಮಕ್ಕಳಿಗೂ ಹೀಗಾಗಬಾರ್ದು, ಆ ಥರ ಏನಾದ್ರು ಮಾಡಿ, ಇದು ಸ್ಟ್ಯಾಂಡರ್ಡು. ಅದಲ್ಲಿ ಯಾರ ಮಕ್ಕಳಿಗೂ ಹಿಂಗಾಗಬಾರ್ದು, ಇನ್ನೊಂದು ಸರಿ ಆಗದಂಗೆ ನಾವು ಇದಕ್ಕೆ ಕ್ರಮ ತಗೋತೀವಿ ಅಂತ ಇನ್ನೊಂದು ಸ್ಟ್ಯಾಂಡರ್ಡು. ಇಷ್ಟೇ, ಒಬ್ಬನಿಗೂ ಆಗಿಲ್ಲ. ದಿ ಫಿಯರ್ ಆಫ್ ಪನಿಷ್ಮೆಂಟ್ ಆಫ್ ನಾಟ್ ಡೂಯಿಂಗ್ ಪಬ್ಲಿಕ್ ವರ್ಕ್ ಪ್ರಾಪರ್ಲಿ ಈಸ್ ಡೆಡ್, ಮಿಸ್ಟರ್ ಮೋದಿ ದಿ ಪ್ರೈಮ್ ಮಿನಿಸ್ಟರ್. ಯು ಕ್ಯಾನ್ ಟಾಕ್ 1000 ಟಾಕ್ಸ್, ಇದು ನಮ್ಮ ಭಾಷಣನ. ಪಬ್ಲಿಕ್ ಸರ್ವೀಸಲ್ಲಿ ರೆಸ್ಪಾನ್ಸಿಬಿಲಿಟಿನ ಎನ್ಶೂರ್ ಮಾಡೋಕ್ಕಾಗದೇ ಇದ್ದರೆ ನೀವು ಯಾವ ಘನತೆ ವೆತ್ತ ಲೀಡರ್ ರೀ? ನೀವು ಯಾವ ಘನತೆ ವೆತ್ತ ಲೀಡರ್? ನೀವು ಸರಿ ಇದ್ದುಬಿಟ್ರೆ ಸಾಲಲ್ಲ. ನಾನು ದುಡ್ಡು ತಿನ್ನಲ್ಲ, ನಾನು 2 ರೊಟ್ಟಿ ತಿಂತೀನಿ ಪರ್ ಡೇ ಅಂದ್ಬಿಟ್ರೆ ಆಗಲ್ಲ. ಯಾರು ರೀ ರೆಸ್ಪಾನ್ಸಿಬಲ್ ಇದಕ್ಕೆ? ಆಫೀಸರ್ಗಳನ್ನು ರೆಸ್ಪಾನ್ಸ್ ಮಾಡಬೇಕು. ಎಲ್ಲ ಇಡೀ ದೇಶದಲ್ಲಿದೆ ಸಿಸ್ಟಮ್. ಹೇಳವನಿಲ್ಲ, ಕೇಳವನಿಲ್ಲ. ಸಸ್ಪೆಂಡ್ ಅನ್ನೋದೇ ಒಂದು ಲಾಸ್ಟ್ ಪನಿಷ್ಮೆಂಟ್. ಇದಕ್ಕೆ ಹೊಸ ಮಾದರಿಯ ನಗರ ಕೇಂದ್ರಿತ ಹೆದರಿಸುವ, ಬೆದರಿಸುವ ಮತ್ತು ಹೋರಾಟದ ಒಂದು ಹೊಸ ಚಳವಳಿ ಟೈಪ್ ಇನ್ನೇನಾದ್ರು ಸ್ಟಾರ್ಟ್ ಆಗಬೇಕೇನೋ. ಒಂದು ಭಯ ಆದರೂ ಉಟ್ಕೊಳ್ಳೋದು. ಹಾಂ, ಆ ಚಳವಳಿಯವ್ರು ಎದ್ದು ಬರ್ತಾ ಇದ್ದಾರೆ ಅಂದರೆ ಹೆದರ್ಕೋಬೇಕು ಅವನ ಆಫೀಸರು. ಮನೆಯಿಂದ ಆಚೆ ಬರಬಾರ್ದು ಅವತ್ತು. ಸವಾಸ ಬೇಡ, ಇವತ್ತು ನನಗೆ ಯಾಕೋ ಭಯ ಆಗುತ್ತೆ ಮನೆಯಿಂದ ಆಚೆ ಹೋಗೋಕ್ಕೆ ಅಂತ. ಅದು ಬರಬೇಕೇನೋ ಅನ್ನಿಸ್ತಿದೆ ಯಾಕೋ ನನಗೆ. ಆ ಭಯ ಹುಟ್ಟುತ್ತೆ. ಹುಟ್ಟಿಸ್ಬೇಕಾ ಭಯಾನ ಇವ್ರಿಗೆ? ಎಸ್,